ಹಾಯ್ ಹಲೋ ರೇಷ್ಮಾ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನಿವತ್ತು 3 kg ಚಿಕನ್ದು ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ಮಗನ ಬರ್ತ್ಡೇ ಇರೋ ಕಾರಣ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟ್ರ್ ಆಗೋಷ್ಟು ಸನ್ಪ್ಯೂರ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ ಇದಿಷ್ಟನ್ನು ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ನಾನು 1 kg ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಸ್ಲೈಡಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು. ಅದೇ ಗ್ಯಾಪಲ್ಲಿ ನಾನು ಬಾಸುಮತಿ ಅಕ್ಕಿ ಅಂತ ಹೇಳಿದ್ನಲ್ಲ, ಬಾಸುಮತಿ ಅಕ್ಕಿ 1 kg ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟಿದ್ದೀನಿ, ತೊಳೆದಿಟ್ಬಿಟ್ಟು. ಆಮೇಲೆ ಒಂದು 20 ಹಸಿರು ಮೆಣಸಿನ್ಕಾಯಿನ ಹಾಕಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಸ್ತೂರಿ ಮೇಥಿ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಿಕನ್ನಿಗೆ. ಅದರಿಂದ ಕಸ್ತೂರಿ ಮೇಥಿ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಳ ಹಿಡಿಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದ್ರ ಜೊತೆ ಬೀಟಿ ರೈಸ್ನು ತೊಳೆದು ಹಾಗೆ ಇಟ್ಟಿದ್ದೀನಿ, ಅದನ್ನೇನು ಹಾಗೆ ನೆನೆ ಹಾಕಿಲ್ಲ. ಆಮೇಲೆ ಬಿರಿಯಾನಿ ಪೌಡ್ರು, ಒಂದು 4 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಒಂದು 2 ಸ್ಪೂನು ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅಲ್ಲಿ ಎಣ್ಣೆ ಬರೋ ಥರ ಅದು ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಹಾ, ಕಸ್ತೂರಿ ಮೇಥಿ ಘಮ ಘಮ ಅಂತ ಇದೆ. ಅದಕ್ಕೆ ನಿಮಗೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾರು ನನ್ನ ಚಾನೆಲ್ ಫಾಲೋ ಮಾಡಿಲ್ಲ ಎಲ್ಲ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನಿಲ್ಲಿ 2 ಕಟ್ಟು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, 2 ಕಟ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡು ನೀಟಾಗಿ ತೊಳೆದಿದ್ದೀನಿ. ಈ ಬಿರಿಯಾನಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲ್ಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೋಟ ನಿಂಬೆ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಒಂದು 10 ಟೊಮೆಟೊನ ದಪ್ಪಗೆ ಸ್ಲೈಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಎಣ್ಣೆಲಿ ನೀಟಾಗಿ ಫ್ರೈ ಆಗೋ ತನಕ ಕರಿಬೇಕು. ಆಮೇಲೆ ನೀಟಾಗಿ ದಪ್ಪಗೆ ಹಚ್ಚಿಟ್ಕೊಂಡಿದ್ದಂಥ ಚಿಕನ್ನ ತೊಳೆದಿಟ್ಟಿದ್ದೆ, ಅದನ್ನು ಕೂಡ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಚಿಕನ್ನ ಮಸಾಲೆಲಿ ಜಾಸ್ತಿ ಟೈಮ್ ತುಂಬ ಬೇಯಿಸಬಾರ್ದು. ಬೇಯಿಸಿದ್ರೂ ಕೂಡ ಚಿಕನ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಜಸ್ಟ್ ಹಾಗೆ ಮಸಾಲೆ ಏನಿದೆ ನಾವು ಹಾಕಿರೋಂಥ ಮಸಾಲೆ ಜಸ್ಟ್ ಚಿಕನಿಗೆ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಚೆನ್ನಾಗಿ ಫ್ರೈ ಮಾಡಿರೋದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ನೋಡಿ ಎಣ್ಣೆಗೆ ಮಸಾಲೆ ಎಲ್ಲ ಹಿಡಿದು ಎಣ್ಣೆ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಸಾಲೆ ಎಲ್ಲ ಬೆಂದಮೇಲೆ ನಾನೊಂದು 4 ತಂಬಿಗೆ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಒಂದು 4 ತಂಬಿಗೆ ನೀರು, ಏಕೆಂದರೆ ಬಿರಿಯಾನಿ ತುಂಬ ಹುಡಿಯಾಗಿ ಬರುತ್ತೆ. ನೀರು ಜಾಸ್ತಿ ಹಾಕಬಾರ್ದು, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೋಡಿ, ಇವಾಗ ಚೆನ್ನಾಗಿ ನೀರು ಕುದೀತಾ ಬಂತು. ನಾನು ತೊಳೆದಿಟ್ಟಿದ್ದಂಥ ಬೀಟಿ ರೈಸು ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆನೆಯಕ್ಕೆ ಇಟ್ಟಿದ್ದೆ ನೋಡಿ ಬಾಸುಮತಿ ರೈಸು, ಅದನ್ನು ಸಹ ಬೆರೆಸ್ತಾ ಇದ್ದೀನಿ. ಅದಕ್ಕೆ 2 ಏನಕ್ಕಪ್ಪ ರೈಸ್ ಹಾಕಿದ್ದಾರೆ ಅಂತ ನೀವು ಕೇಳ್ಬೋದು. ನನ್ನ ಫ್ರೆಂಡ್ ಒಬ್ಬರು ನನಗೆ ಅಡ್ವೈಸ್ ಮಾಡಿದರು, ಬಾಸುಮತಿ ರೈಸ್ ಮತ್ತು ಬೀಟಿ ರೈಸ್ ಹಾಕಿ ಬಿರಿಯಾನಿ ಮಾಡೋದ್ರಿಂದ ಅನ್ನ ತುಂಬ ಉದುರಾಗಿ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಬೀಟಿ ರೈಸ್ ಮತ್ತು ಅದು ಬಾಸುಮತಿ ರೈಸ್ ಹಾಕಿ ಬಿರಿಯಾನಿ ಮಾಡಿದೆ. ನೀವು ಕೇಳ್ಬೋದಪ್ಪ, ಇದೇನು ದಮ್ ಬಿರಿಯಾನಿಗೆ ಕವರ್ ಹಾಕದೆ ಇವರು ಬಾಳೆ ಎಲೆ ಹಾಕ್ತಿದ್ದಾರೆ ಅಂತ ಕೇಳ್ಬೋದು. ಬಾಳೆದೆಲೆ ಹಾಕಿದರೆ ತುಂಬ ಚೆನ್ನಾಗಿ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಘಮ ಘಮ ಜೊತೆಗೆ ಬಾಳೆದೆಲೆ ಘಮ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ. ಕವರ್ ಹಾಕೋದ್ರಿಂದ ಈಗ ತುಂಬಾ ನೀವು ಕೇಳ್ತಿದ್ದೀರ ಕವರಲ್ಲೆಲ್ಲ ಕೆಮಿಕಲ್ ಇರುತ್ತೆ ಅಂತ. ಕವರ್ ಹಾಕೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾವು ಕವರ್ ಹಾಕಿಲ್ಲ. ಬಾಳೆದೆಲೆ ಹಾಕಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದ್ರದ್ದು ಘಮ ಘಮ ಬಾಳೆದೆಲೆ ಘಮ ರೈಸ್ಗಿಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ಹಾಗೆ ನನಗೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ.